ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಈ ವರ್ಗದ ಜನರಿಗೆ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಮತ್ತು ಆಯೋಗದ ವತಿಯಿಂದ ಸುಮಾರು 4,000 ಜನರಿಗೆ ಪ್ರತಿಯೊಬ್ಬರಿಗೆ 40,000 ರೂಪಾಯಿನಂತೆ ಸಹಾಯಧನವನ್ನು ವಿತರಣೆ ಮಾಡಲಾಗಿದೆ. 4,000 ಜನ. ಅದರ ಜೊತೆಗೆ ಶಾಲಾ ಕಾಲೇಜುಗಳಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಲ್ಯಾಪ್ಟಾಪ್ ಅನ್ನು ಕೂಡ ಕೊಡ್ತಕ್ಕಂಥದ್ದನ್ನು ಮಾಡಿದ್ದೀವಿ. ಈ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಇದು 1972ನೇ ಇಸ್ವಿನಲ್ಲೇ ಮಲವರ ಪದ್ಧತಿನ ನಿಲ್ಲಿಸ್ಬಿಟ್ರು. ಬಸವಲಿಂಗಪ್ಪನವರು ನಗರಾಭಿವೃದ್ಧಿ ಸಚಿವರಾಗಿದ್ದಾಗ ಇದನ್ನ ನಿಲ್ಲಿಸಿದ್ರು. ಅದಾದ್ಮೇಲೆ 1993ರಲ್ಲಿ ಆಕ್ಟ್ ಮಾಡಿ ಕಾನೂನು ಮಾಡಿ ಸಫಾಯಿ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಇರಬಾರ್ದು ಅಂತೇಳಿ ನಿಷೇಧ ಮಾಡ್ತಕ್ಕಂಥ ಕಾನೂನು. ಅದೇ ಹಬ್ಬ ನಿಷೇಧ ಅಂದರೆ ಕನ್ನಡದಲ್ಲಿ ಹೇಳಿದೆ ನಾನು, ನೀನು ಇಂಗ್ಲೀಷ್ನಲ್ಲಿ ಹೇಳಿದ್ರೆ ನಾವೇನು ಮಾಡೋಣ? ನಿಷೇಧ ಮಾಡಿದ್ರು. ಆದರೂ ಇನ್ನೂ ಕೂಡ ಕೆಲವರು ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ ಕೆಲಸ ಮಾಡ್ತಕ್ಕಂಥವ್ರನ್ನ ನಾವು ಅಲ್ಲಿ ಇಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಕ್ ಬಯಸ್ತೇನೆ, ಇನ್ನು ಮುಂದೆ ಯಾರು ಕೂಡ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಇರಕೂಡದು. ಅದನ್ನ ರದ್ದು ಮಾಡಿದ್ದಾರೆ. ಯಾರು ಕೂಡ ಅದರ ಕೈಲಿ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಕೆಲಸವನ್ನು ಮಾಡಿಸಕೂಡದು. ಮಾಡಿದ್ರೆ ಅದು ಒಂದು ಅಪರಾಧ. ಕಾನೂನು ರೀತಿಯ ಅವ್ರ ಮೇಲೆ ಅಂಥವ್ರ ಮೇಲೆ ಕ್ರಮ ತಗೊಳ್ಬೇಕಾಗ್ತದೆ. ಇದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ 2016ರಲ್ಲಿ ನಾನೇ ಮಾಡಿಸಿದ್ದು ಇದನ್ನ. ಯಾಕಂತಂದ್ರೆ ಸಫಾಯಿ ಕರ್ಮಚಾರಿಗಳಿಗೆ ಆರ್ಥಿಕವಾಗಿ ಶಕ್ತಿ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ನಿಗಮವನ್ನು ಪ್ರಾರಂಭ ಮಾಡಿದ್ರು. ಅದಕ್ಕೆ ಮಾಡಲಿಕ್ಕೆ ಕಾರಣ ನಮ್ಮ ಮೈಸೂರಿನ ನಾರಾಯಣ ಭಾಳ ಕಾರಣ ಅಂತಕ್ಕಂಥದ್ದನ್ನು ಹೇಳುತ್ತಿದ್ದಾರೆ. ನೀನೇ ಮೊದಲ ಅಧ್ಯಕ್ಷ ಆಗಿದ್ದಲ್ಲ ಆಯೋಗ, ಇವ ಸಫಾಯಿ ಕರ್ಮಚಾರಿಗಳ ಆಯೋಗ, ಅದರ ಅಧ್ಯಕ್ಷನಾಗಿದ್ದ ಇವನು ಮೊದಲಿನಿಂದಲೂ ಕೂಡ ನನಗೆ ಒತ್ತಾಯ ಮಾಡುತ್ತಲೇ ಇದ್ದ. ಸಫಾಯಿ ಕರ್ಮಚಾರಿಗಳ ಬಗ್ಗೆ ಮಾಡಬೇಕು ಅಂತೇಳಿ, ಅವ್ರಿಗೆ ಸಹಾಯ ಮಾಡಬೇಕು ಅಂತೇಳಿ ಅವ್ರ ಪರವಾಗಿ ಯಾವಾಗಲೂ ಕೂಡ ಹೋರಾಟ ಮಾಡೋನು. ಹಿಂದೆ IPD ಸಾಲಪ್ಪನವರು ಕೂಡ ಮಂತ್ರಿಯಾಗಿದ್ದಾಗ ಅವ್ರ ಪರವಾಗಿ ಹೋರಾಟವನ್ನು ಮಾಡಿದ್ರು. MLA ಕೂಡ ಆಗಿದ್ರು. ಗಾಂಧಿನಗರದಿಂದಲ್ಲ, ಬಿನ್ನಿಪೇಟೆಯಿಂದ MLA ಆಗಿದ್ರು. ಅವ್ರ ಮಗನೇ ಅವರು ಅಶೋಕ ಸಾಲಪ್ಪ. ಸೊ ನಾನು ಇದಕ್ಕೆ ಆ ನಿಗಮ ಮಾಡೋದ್ರ ಜೊತೆಗೆ ಈ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿದ್ರಲ್ಲ, ಆ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿಬಿಟ್ಟೆ ನಾನು. ಯಾರ್ಯಾರು ಪೌರ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ರು ಗುತ್ತಿಗೆ ಆಧಾರದ ಮೇಲೆ ಅವ್ರಿಗೆಲ್ಲರಿಗೂ ಕೂಡ ರದ್ದು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು.
ಆಮೇಲೆ ಇವರಿಗೆ 7,000 ರೂಪಾಯಿ ಮಾತ್ರ ಅಷ್ಟೇ ಸಂಬಳ ಕೊಡ್ತಿದ್ದದು. ಕಾರ್ಪೊರೇಷನ್ ಇರ್ಬೋದು, ಮುನ್ಸಿಪಾಲ್ಟಿಗಳಿರ್ಬೋದು, ಬೇರೆ ಪೌರಾಡಳಿತ ಇಲಾಖೆಗಳಿರ್ಬೋದು, ಆ ಎಲ್ಲ ಕಡೆ 7,000 ಕೊಡ್ತಾ ಇದ್ರು. ನಾನು 7,000ದಿಂದ 17,000 ರೂಪಾಯಿ ಸಂಬಳ ಬರೋ ರೀತಿಯಲ್ಲಿ ಮಾಡಿಕೊಟ್ಟೆ. ಮಾಡದ್ನೇ ಇಲ್ಲ. 17,000 ರೂಪಾಯಿ. ಇವ್ರಿಗೆ ಮಿನಿಮಮ್ ವೇಜಸ್ ಆಕ್ಟ್ ಕೂಡ ಜಾರಿ ಆಗಿರಲಿಲ್ಲ. ಆ ಮಿನಿಮಮ್ ವೇಜಸ್ ಆಕ್ಟನ್ನು ಜಾರಿ ಮಾಡಿ ಪ್ರತಿಯೊಬ್ಬರಿಗೂ ಈಗ 17,000 ರೂಪಾಯಿ ಸಂಬಳ ಬರ್ತಕ್ಕಂಥ ರೀತಿಯಲ್ಲಿ ಮಾಡಬೇಕು. ಅವನ್ನೆಲ್ಲ ಕಾಯಂ ಮಾಡಬೇಕು ಅಂತಕ್ಕಂಥ ಒತ್ತಾಯ ಇದೆ. ನನಗೆ ಅನೇಕ ಸಾರಿ ನಾರಾಯಣ ಕೂಡ ಮಾತಾಡಿದ್ದಾರೆ, ಬೇರೆಯವರು ಕೂಡ ಮಾತನಾಡಿದ್ದಾರೆ. ಇದರ ಸಂಘಟನೆಗಳು, ಪೌರ ಕಾರ್ಮಿಕರ ಸಂಘಟನೆಗಳು ಬೆಂಗಳೂರಿನಲ್ಲಿ ಅದಕ್ಕೋಸ್ಕರ ಕಾಯಂ ಮಾಡಿ ಅಂತ ಚಳುವಳಿಗಳು, ಪ್ರತಿಭಟನೆಗಳೆಲ್ಲ ನಡೆದಿದ್ದವು. ನಾನು ಹೋಗಿದ್ದೆ, ಆಗ ಅಲ್ಲಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆದಂಥ ಸಂದರ್ಭದಲ್ಲಿ ಹೋಗಿದ್ದೆ. ನಾನು ಅದನ್ನು ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನು ಪರಿಗಣಿಸ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದು. ಅದರಿಂದ ಪರ್ಮನೆಂಟ್ ಆಗಲೇಬೇಕು. ಯಾಕಂದರೆ ಪೌರ ಕಾರ್ಮಿಕರು ಕೂಡ ಮರ್ಯಾದೆಯಿಂದ, ಗೌರವದಿಂದ ಬಾಳನ್ನು ನಡೆಸ್ತಕ್ಕಂಥ ಪರಿಸ್ಥಿತಿ ಇರಬೇಕು. ನಾವು ಸಮಾಜದಲ್ಲಿ ಕಟ್ಟ ಕಡೆಯ ಮನುಷ್ಯನು ಕೂಡ, ಮಹಾತ್ಮ ಗಾಂಧೀಜಿಯವರು ಹೇಳಿದರು, ಸರ್ವೋದಯ ಆಗಲಿ ಅಂತ. ಸರ್ವರ ಉದಯ ಆಗಲಿ, ಸರ್ವರ ಉದಯ ಆಗಬೇಕು. ಕಟ್ಟ ಕಡೆಯ ಮನುಷ್ಯನ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು ಅಂತೇಳಿ ಅವನಿಗೆ, ಕಟ್ಟ ಕಡೆಯ ಮನುಷ್ಯನಿಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.